ಇದು ಒಬ್ಬರಲ್ಲ ಇಲ್ಲಿರುವುದು, ಇಲ್ಲಿ ಬಹಳ ಜನ ಸೇರಿಕೊಂಡು ನಮ್ಮ ಅಣ್ಣನನ್ನು ಮುಗಿಸುವ ಉಪಾಯವನ್ನು ಹೂಡಿ ಏನೋ ಮಾಡಿಬಿಟ್ಟಿದ್ದಾರೆ. ಇನ್ನು ನಮ್ಮ ಅಣ್ಣ ಮರಳಿ ಬರುವುದು ಸಾಧ್ಯ ಇಲ್ಲ ಅಂತ ನನಗೆ ಕಿವಿಗೆ ಬಿದ್ದ ರಕ್ಕಸರ ಆ ಗೆಲುವಿನ ಕೂಗಿನ ಶಬ್ದಕ್ಕೆ ನನಗೆ ಸಹಿಸಲಿಕ್ಕಾಗಲಿಲ್ಲ. ನಿರಸ್ತಸ್ಯ ಚ ಸಂಗ್ರಾಮೇ ಕ್ರೋಶತೋ ನಿಸ್ವನೋ ಗುರೋಹೋ. ನಮ್ಮಣ್ಣನ ಹೊಡೆದಾಟದ ಸದ್ದು ಆರಂಭದಲ್ಲಿ ಕೇಳ್ತಾ ಇದ್ದದ್ದು ಅಡಗಿದ ನಂತರ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಹಂ ತ್ವವಗತೋ ಬುದ್ಧ್ಯ ಚಿಹ್ನೈತಸ್ಭ್ರಾತರಂ ಹತಂ ಪಿಧಾಯ ಚ ಬಿಲದ್ವಾರಂ ಶಿಲಯಾ ಗಿರಿಮಾತ್ರಯ. ನಾನು ಅಂದರೆ ಸ್ವಲ್ಪ ಆಲೋಚನೆ ಮಾಡಿದೆ, ಏನಾಗಿದೆ, ಹೇಗಾಗಿದೆ, ಏನೆಲ್ಲ ಮಾಡಿರಬಹುದು ಅಂತ. ನಾನೇ ವಿವೇಕದ ಮಾರ್ಗವನ್ನು ಉಪಯೋಗಿಸಿ ಅಣ್ಣನನ್ನು ಕೊಂದು ಈಗ ಇನ್ನು ಮುಂದೆ ವಾಪಸ್ಸು ಮರಳಿ ಬಂದರೆ ನಮ್ಮೆಲ್ಲರನ್ನೂ ಆ ರಾಕ್ಷಸ ನಾಶ ಮಾಡ್ತಾನೆ. ಹಾಗಾಗಿ ಅಲ್ಲಿ ಒಬ್ಬರಿಬ್ಬರಿಲ್ಲ, ಬಹಳ ಜನ ಇದ್ದಾರೆ. ಇವರಿಗೆ ಬರುವ ದಾರಿ ಗೊತ್ತಾದರೆ ಅಲ್ವಾ ಇಲ್ಲಿ ತನಕ ಬಂದು ತೊಂದರೆ ಕೊಡೋದು. ನಮ್ಮ ಅಣ್ಣನನ್ನು ಮುಗಿಸಿದವರು ಇನ್ನು ಹೊರಕ್ಕೆ ಬಂದರೆ ಬಹಳ ಅಪಾಯ ಇದೆ ಅಂತ ಯೋಚಿಸಿ ನಾನು ಕೂಡಲೇ ಆ ಬೆಟ್ಟದ ಬುಡದಲ್ಲಿದ್ದ ಆ ದೊಡ್ಡ ಬಿಲವನ್ನು ಮುಚ್ಚುವುದಕ್ಕಾಗಿ ಪಕ್ಕದಲ್ಲಿದ್ದ ಇನ್ನೊಂದು ದೊಡ್ಡ ಬೆಟ್ಟವನ್ನೇ ತಂದು ಆ ಬಿಲದ ದ್ವಾರಕ್ಕೆ ತಳ್ಳಿ ಅದರ ಬಾಗಿಲೇ ಯಾವ ಕಡೆಯಿಂದಲೂ ಕಾಣಬಾರದು, ಹೇಗೆ ನೋಡಿದರೂ ಅದು ಬಾಗಿಲು ಇಲ್ಲಿಂದ ಇದೆ ಅಂತ ಗೊತ್ತಾಗಬಾರ್ದು. ಹಾಗೆ ಅದನ್ನು ಜೋರಾಗಿ ಮುಚ್ಚಿ ಗಿರಿಮಾತ್ರಯ ಒಂದು ಶಿಖರವನ್ನೇ ತಂದು ಅಲ್ಲಿ ಇಟ್ಟು ಮುಚ್ಚಿಬಿಟ್ಟಿದ್ದೇನೆ. ಶೋಕಾರ್ತಶ್ಚೋದಕಂ ಕೃತ್ವ. ತುಂಬ ದುಃಖ ಆಯಿತು. ಅಣ್ಣನನ್ನು ಕಳ್ಕೊಂಡ ವ್ಯಥೆಯಲ್ಲಿ ಹೇಗೆ ಹೋಗಿ ನನ್ನ ಜನಗಳಿಗೆ ಅಣ್ಣನ ಮರಣ ವಾರ್ತೆಯ ಸುದ್ದಿಯನ್ನು ಮುಟ್ಟಿಸಿ ಅವರ ಕಣ್ಣೀರಿಗೆ ಕಾರಣನಾದೇನು ಅಂತ ಯೋಚಿಸಿ ಅಲ್ಲೇ ಹತ್ತಿರದಲ್ಲಿದ್ದ ನದಿಯಲ್ಲಿ ತರ್ಪಣಾದಿಗಳನ್ನು ಕೊಟ್ಟು ಕಿಷ್ಕಿಂಧೆಗೆ ಬಂದೆ. ಸಖೇ ಕಿಷ್ಕಿಂಧಾಮಾಗತಃ. ಗೆಳೆಯನೇ, ನಾನು ಬೇಸರದಿಂದಲೇ ಬಂದೆ. ನನಗೆ ಅಣ್ಣ ತುಂಬ ಗೌರವಕ್ಕೆ ಪಾತ್ರನಾಗಿದ್ದವ, ಅವನ ಬಗ್ಗೆ ತುಂಬ ಅಭಿಮಾನ ಇತ್ತು ನನಗೆ. ಅವನ ಸಾಮರ್ಥ್ಯದ ಎದುರುಗಡೆ ಎದುರಾಳಿಗಳು ಇಲ್ಲಿ ತನಕ ಯಾರೂ ನನಗೆ ಕಂಡದ್ದೇ ಇರಲಿಲ್ಲ. ನಮ್ಮ ದೇಶದ ಜನ ಎಲ್ಲ ಸುರಕ್ಷಿತವಾಗಿರ್ತಾರೆ ನಮ್ಮ ಅಣ್ಣನ ನೆರಳಿನಲ್ಲಿ ಅಂತ ನನಗೆ ಹೆಮ್ಮೆ ಇತ್ತು. ಗೂಹಮಾನಸ್ಯ ಮೇ ತತ್ವಂ ಯತ್ನತೋ ಮಂತ್ರಿ ವಿಶ್ರುತಂ. ನಾನು ಏನು ಅಂತ ಸರಿಯಾಗಿ ವಿಷಯ ಹೇಳದೆ ಎಷ್ಟು ಮುಚ್ಚಿಡುವ ಪ್ರಯತ್ನ ಮಾಡಿದರೂ ಮಂತ್ರಿಗಳೆಲ್ಲರೂ ಸೇರಿಕೊಂಡು ನನಗೆ ಒತ್ತಡವನ್ನು ಹೇರಿ ಏನಾಯಿತು ಸರಿ ಹೇಳು ಅಂತ ಹೇಳಿದಾಗ ನಾನು ಅನಿವಾರ್ಯವಾಗಿ ಹೀಗೆ ಇಷ್ಟು ದಿವಸಗಳ ಕಾಲ ಕಾದ ನಂತರವೂ ನಮ್ಮ ಅಣ್ಣನ ಧ್ವನಿ ಉಡುಗಿ ರಕ್ಕಸರ